ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಂಜು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲೋಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ನನ್ನ ತಮ್ಮ ಸುಮ್ಮನೆ ಪ್ಲ್ಯಾನ್ ಮಾಡಿದ್ವಿ ಅರಸೀಕೆರೆಯಿಂದ ತಿಪ್ಟೂರಿಗೆ ಸ್ನ್ಯಾಕ್ಸ್ಗೆ ಹೋಗೋಣ ಅಂತ. ಹಾಗೆ ನಯಾರದಲ್ಲಿ ನಮ್ಮ ಅರಸೀಕೆರೆ ನಯಾರ ಬಂಕದು, ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ ಅರಸೀಕೆರೆಯಿಂದ ತಿಪ್ಟೂರಿಗೆ. ಮಧ್ಯದಲ್ಲಿ ಸುಮ್ಮನೆ ಸನ್ರೂಪಲ್ಲಿ ನಿಂತ್ಕೊಳ್ಳೋಣ ಅಂತ ತುಂಬ ಆಸೆ ಆಯಿತು. ನೈಟ್ ಟೈಮ್ ಸನ್ರೂಪಲ್ಲಿ ನೋಡೋದು ಅಂದರೆ ತುಂಬಾ ಖುಷಿ ನನಗೆ. ಸೊ ನಿಮಗೂ ತೋರಿಸೋಣ ಹೆಂಗಿರುತ್ತೆ ಫೀಲು ಅಂತಂದ್ಬಿಟ್ಟು ಸನ್ರೂಪಲ್ಲಿ ನಿಂತ್ಕೊಂಡು ಹಿಂಗೆ ಆಟ ಆಡ್ತಾ ಹೋಗುವಾಗ ಅರಸೀಕೆರೆಯಿಂದ ತಿಪ್ಟೂರು ಎಂಟ್ರಿ ಆಗೇ ಹೋಯ್ತು. ಇದೇ ಕಣ್ರಿ ನಮ್ಮ ತಿಪ್ಟೂರು. ತುಂಬಾ ಮೆಮೊರೀಸ್ ಇದೆ ಇಲ್ಲಿ ನನಗೆ, ಯಾಕಂದರೆ 2 ಇಯರ್ಸ್ ನಾನು ಇಲ್ಲೇ ಓದಿದ್ದು. ಅರಸೀಕೆರೆಯಿಂದ ತಿಪ್ಟೂರು ಎಂಟ್ರಿ ಆದಾಗ ಫಸ್ಟ್ ಸಿಗೋದೆ ನಮ್ಮ ಕಲ್ಪತರು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು. ತುಂಬಾ ಫೇಮಸ್ಸು, ಕಲ್ಪತರು ನಾಡಂತಲೇ ಇಡೀ ಕರ್ನಾಟಕದಲ್ಲಿ ಫೇಮಸ್ಸು ನಮ್ಮ ತಿಪ್ಟೂರು. ಇದೇ ನಮ್ಮ ತಿಪ್ಟೂರು ಹಾಸನ್ ಸರ್ಕಲ್ ಅಂತಾರೆ ಇದಕ್ಕೆ. ಅಲ್ಲಿಂದ ಮುಂದೆ ಬಂದ್ವಿ, ಪಲ್ಲಗಟ್ಟಿ ಅಡವಪ್ಪ PU ಕಾಲೇಜ್ ಸಿಕ್ತು. ಅದನ್ನು ನೋಡ್ತಾ ಮುಂದೆ ಬರುವಾಗ ನಾನು ಓದಿದ ಕಾಲೇಜ್ ಕಣ್ರಿ ಇದು. ತುಂಬಾ ಮೆಮೊರೀಸ್ ಇದೆ ಇಲ್ಲಿ ನನಗೆ. ಡೈಲಿ ಇದೇ ರೋಡಲ್ಲಿ ಓಡಾಡ್ತಾ ಇದ್ದಿದ್ದು ನಾನು. ಇದೇ ನಮ್ಮ ಕಾಲೇಜು. ಅದಾದಮೇಲೆ ಇದು ಶನಿದೇವ್ರ ದೇವಸ್ಥಾನ ಅಂತ, ಡೈಲಿ ಕೈ ಮುಗ್ದೇ ಹೋಗ್ತಾ ಇದ್ದಿದ್ದು ದೇವ್ರಿಗೆ. ಇದು ನಮ್ಮ ತಿಪ್ಟೂರಿನ IB ಸರ್ಕಲ್ಲು. ಇಲ್ಲಿಂದ ಮುಂದೆ ಬಂದರೆ ನಾನು ಇದ್ದಿದ್ದಂಥ ಹಾಸ್ಟೆಲ್ಲು. 2 ಇಯರ್ಸ್ ನಾನು ಇದೇ ರೋಡಲ್ಲಿ ಓಡಾಡಿದ್ದು, ಇಲ್ಲೇ ತಿಪ್ಟೂರಲ್ಲೇ ಇದ್ದಿದ್ದು. ಸೊ ನಮ್ಮ ಹಾಸ್ಟೆಲ್ ಸಿಗುತ್ತೆ ಇವಾಗ SVP ಅಂತ, ಶ್ರೀ ವಿದ್ಯಾಪೀಠ ಅಂತ ಹಾಸ್ಟೆಲ್ಲು. 2 ವರ್ಷ ನನ್ನ ಲೈಫ್ ಇಲ್ಲೇ ಕಣ್ರಿ ಇದ್ದಿದ್ದು. ಇದೇನೇ ನಮ್ಮ SVP ಹಾಸ್ಟೆಲ್ಲು, ಮೈನ್ BH ರೋಡಲ್ಲೇ ಸಿಗುತ್ತೆ. ಅದನ್ನು ನೋಡ್ಕೊಂಡು ಮೆಮೊರೀಸ್ ಎಲ್ಲ ಮೆಲ್ಕು ಹಾಕ್ಕೊಂಡು ಬರುವಾಗ ತಿಪ್ಟೂರು ಟೌನ್ ಒಳಗಡೆ ಎಂಟ್ರಿ ಆದ್ವಿ. ಬಸ್ ಸ್ಟಾಪ್ ಇದು. ತುಂಬಾ ಶಾಪಿಂಗಾಗಲಿ, ಫುಡ್ಗಾಗಲಿ, ಎಜುಕೇಷನ್ಗಾಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ. ಅದನ್ನು ನೋಡ್ಕೊಂಡು ಮುಂದೆ ಬಂದರೆ ಇದು ನಮ್ಮ ತಿಪ್ಟೂರಮ್ಮನ ದೇವಸ್ಥಾನ ಅಂತ. ತುಂಬ ಪವರ್ಫುಲ್ ದೇವರು. ಮನಸ್ಸಿಗೆ ಏನೋ ಒಂಥರ ಖುಷಿ. ಅಲ್ಲಿಗೊಂದು ಕೈ ಮುಗಿದು ದೇವ್ರಿಗೆ ಅಲ್ಲಿಂದ ಮುಂದೆ ಹೊರಟ್ವಿ. ನಾವು ಹೋಗ್ತಾ ಇರೋದೀಗ ಕೌಸ್ತುಭಾಗೆ. ಸಿಕ್ತು ಕಣ್ರಿ ಕೌಸ್ತುಭ. ಇದೇನೆ ಫುಡ್ಡು ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಾಡೋ ಪೊಟೊಟೊ ಟ್ವಿಸ್ಟರ್ ಅಂದರೆ ನನಗೆ ತುಂಬಾ ಇಷ್ಟ. ಅದನ್ನು ತಿನ್ನೋಕ್ಕೋಸ್ಕರನೇ ಅರಸೀಕೆರೆಯಿಂದ ಬಂದಿರೋದು. ನಿಮಗೂ ತೋರಿಸ್ತೀನಿ ಸ್ನ್ಯಾಕ್ಸ್ ಹೆಂಗಿರುತ್ತೆ. ಪೊಟೊಟೊ ಟ್ವಿಸ್ಟರ್ ತುಂಬ ಟೇಸ್ಟಿಯಾಗುತ್ತೆ. ನೀವು ಟೇಸ್ಟ್ ಮಾಡಿ. ಈ ರೋಡಲ್ಲಿ ಯಾರು ಓಡಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ. ಇದು ಬಂದು ಸ್ನ್ಯಾಕ್ಸ್ ಕೌಂಟರು, ಒಳಗಡೆ ಹೋದರೆ ಫುಡ್ ಕೌಂಟರು. ನಾನು ಆರ್ಡ್ರ್ ಮಾಡಿದ್ದು 2 ಪೊಟೊಟೊ ಟ್ವಿಸ್ಟರು. ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ಸ್ಪೈಸಿ ಆಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ. ಯಾವ ಥರ ಮಾಡ್ತಾರಂತ ನಿಮಗೂ ತೋರಿಸ್ತೀನಿ ನೋಡಿ. ನನ್ನ ಪೊಟೊಟೊ ಟ್ವಿಸ್ಟರ್ ರೆಡಿ ಆಗ್ತಾ ಇದೆ. ಹೇಗಿರುತ್ತೋ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೀನಿ. ತುಂಬ ದಿನ ಆದಮೇಲೆ ಬಂದಿದ್ದು. ಸೊ ಕೌಸ್ತುಭ ಅಂದ್ರೇ ಟೇಸ್ಟಿ ಥರ ತುಂಬ ಇಷ್ಟ ನನಗೆ. ಅದಕ್ಕೋಸ್ಕರ ಇಲ್ಲಿ ಬರೋದು. ತುಂಬ ಸ್ಪೈಸಿಯಾಗಿತ್ತು ನೋಡಿ. ಇದೇನೇ ನನ್ನ ಪೊಟೊಟೊ ಟ್ವಿಸ್ಟರು. ನಿಮಗೂ ಆಸೆ ಆಯ್ತಂದರೆ ನಮ್ಮ ತಿಪ್ಟೂರಿಗೆ ವಿಸಿಟ್ ಮಾಡಿ. ಅದಾದಮೇಲೆ ನಾನು ಆರ್ಡ್ರ್ ಮಾಡಿದ್ದು ಸ್ವೀಟ್ ಕೋವಾ ಅಂತ. ನೋಡೋಕ್ಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸ್ನ್ಯಾಕ್ಸ್ ಅಷ್ಟೇ ತಿಂದಿದ್ದು ನಾವು. ಫುಡ್ ಬೇಡ, ಸ್ನ್ಯಾಕ್ಸ್ ಒಂದೇ ಸಾಕಂತಂದ್ಬಿಟ್ಟು ಸ್ನ್ಯಾಕ್ಸ್ ಟೈಮ್ ಮುಗಿಸಿ ಕೌಸ್ತುಭಾಗೆ ಬಾಯ್ ಹೇಳಿ ಹೊರಟ್ವಿ. ಹಾಗೆ ಹೊರಟ್ವಿ. ಇಷ್ಟು ಬೇಗ ಹೋಗ್ಬೇಕಾ ಅರಸೀಕೆರೆಗೆ ಅಂತ ಪ್ಲ್ಯಾನ್ ಮಾಡುವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಸೂರ್ಯ ಫುಟ್ವೇರ್. ನಾನು PU ಓದುವಾಗ 2 ಇಯರ್ಸ್ ಇಲ್ಲೇ ಸ್ಲಿಪ್ಪರ್ ತಗೋತಾ ಇದ್ದಿದ್ದು. ತುಂಬ ಅಂದರೆ ತುಂಬ ವೆರೈಟಿ ಕಲೆಕ್ಷನ್ ಸಿಗುತ್ತೆ. ಆ್ಯಂಡ್ ರೇಟು ಕೂಡ ತುಂಬಾ ಬಜೆಟ್ ಫ್ರೆಂಡ್ಲಿ ಥರನೇ ಇರುತ್ತೆ. ಸೊ ಇದು ನೋಡಿ ಸೂರ್ಯ ಫುಟ್ವೇರು, ಮೇಯ್ನ್ ರೋಡಲ್ಲೇ ಇದೆ. ಯಾರೆಲ್ಲ ತಿಪ್ಟೂರವರು ಸುತ್ತಮುತ್ತ ಊರವ್ರು ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿರುತ್ತೆ. ಸ್ಲಿಪ್ಪರ್ಸ್ ಎಲ್ಲನೂ ಹೋಗಿ ತಗೊಳ್ಳಿ. ನಾನು ಕೂಡ ತಗೊಂಡು ತುಂಬ ದಿನ ಆದಮೇಲೆ ಬಂದಿದ್ದೀನಿ ಅಂತ ತೊಗೊಂಡ್ಬಿಟ್ಟು ಹೊರಟೆ. ತಿಪ್ಟೂರಿಗೆ ಬಾಯ್ ಹೇಳಿ ಹೊರಡುವಾಗ ಮಧ್ಯ ಅರಸೀಕೆರೆ ಟು ತಿಪ್ಟೂರು ಮಧ್ಯದಲ್ಲಿ ಹೈವೇ ಇತ್ತು. ಸುಮ್ಮನೆ ಸನ್ರೂಪಲ್ಲಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಮಾಡಿ ಮುಗಿಸಿ ಹೊರಟ್ವಿ. ಕೊನೆಗೆ ನಮ್ಮ ಅರಸೀಕೆರೆಗೆ ರೀಚ್ ಆದ್ವಿ. ಇದೇ ನಮ್ಮ ಅರಸೀಕೆರೆ BH ರೋಡು. ಒಂಥರ ತುಂಬ ಖುಷಿ ಕಣ್ರಿ ನನಗೆ ನಮ್ಮ ಅರಸೀಕೆರೆ ಅಂದರೆ, ನಮ್ಮೂರಲ್ವಾ. ಸೊ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೆ ತಿಪ್ಟೂರಿಂದ ಅರಸೀಕೆರೆಗೆ ಬರುವಾಗ. ಸೊ ಫೈನಲಿ ರೀಚ್ ಆದ್ವಿ ನಮ್ಮ ಅರಸೀಕೆರೆಗೆ. ಈಗ ಮನ್ಸಿಗೆ ಒಂಥರ ನೆಮ್ಮದಿ. ಅದಾದಮೇಲೆ ನೆಕ್ಸ್ಟು ನನ್ನ ಹ್ಯಾಪಿ ಪ್ಲೇಸ್
ನನ್ನ ಹ್ಯಾಪಿ ಪ್ಲೇಸ್ ಅಂದರೆ ನನ್ನ ಸ್ಟುಡಿಯೋ, ನನ್ನ ಮೇಕಪ್ ಸ್ಟುಡಿಯೋ. ಇದೇ ನಮ್ಮ ಸ್ಟುಡಿಯೋ ರೋಡು. ಯಾರೆಲ್ಲ ಪಾರ್ಲರ್ ಸರ್ವಿಸ್ ಆಗಲಿ, ಮೇಕಪ್ ಕೋರ್ಸ್ ಆಗಲಿ, ಮೇಕಪ್ ಸರ್ವಿಸ್ ಆಗಲಿ ವಿಸಿಟ್ ಮಾಡಿ. ಸಾಯಿನಾಥ ರೋಡ್, ಅರಸೀಕೆರೆ, ಮನ್ನಿ ಬ್ಯೂಟಿ ಪಾರ್ಲರ್ ಆ್ಯಂಡ್ ಮೇಕಪ್ ಸ್ಟುಡಿಯೋ ಅಂತ ನನ್ನ ಹ್ಯಾಪಿ ಪ್ಲೇಸ್ ಇದು. ಕೊನೆಗೆ ರೀಚ್ ಆದ್ವಿ. ಇಷ್ಟು ನನ್ನ ಇವತ್ತಿನ ಮಿನಿ ಲಾಗು. ಯಾರಿಗೆಲ್ಲ ಇಷ್ಟ ಆಯಿತು